ಕಂತಿನಲ್ಲಿ ಕಥೆಗಳು. ಇಂದಿನ ಕಥೆ ಪ್ರೊಫೆಸರ್ ಹಾಗೂ ಪುಣ್ಯಕೋಟಿ ಎಂಬ ಇವರು ಖ್ಯಾತ ವಿಜ್ಞಾನಿ ಪ್ರೊಫೆಸರ್ ರಾಮಚಂದ್ರ. ರಹಸ್ಯ ಕೋಣೆಯಲ್ಲಿ ಕುಳಿತು ಏನನ್ನೋ ಬರೆಯುತ್ತಿದ್ದ ಆ ಮೇಧಾವಿ ವಿಜ್ಞಾನಿಯ ರಹಸ್ಯ ಅರಿಯಲು ಗೂಢಚಾರ ಪಡೆ ಸಜ್ಜಾಯಿತು. ಆ ರಾಷ್ಟ್ರೀಯ ಪ್ರಾಮುಖ್ಯತೆ ಪಡೆದ ರಹಸ್ಯವಾದರೂ ಏನು? ಕುತೂಹಲಭರಿತ ನೀಳ್ಗತೆ. ಮಾರ್ಚ್ 1988 ಮಯೂರ ಮಾಸಪತ್ರಿಕೆಯಲ್ಲಿ ಈ ಕತೆ ಸಂಪೂರ್ಣವಾಗಿ ಒಂದೇ ಕಂತಿನಲ್ಲಿ ಪ್ರಕಟವಾಗಿತ್ತು. ಇದು ನಾನು ಬರೆದ ಮೊದಲನೇ ಕಥೆ. ವೆಲ್ ಯಂಗ್ ಚಾಪ್, ನೀವು ಮಾಡಿರೋ ಈ ಕಳ್ಳತನಕ್ಕೆ ಸರ್ಕಾರದ ಅಭಿನಂದನೆ ಹಾಗೂ ಇನ್ನೂ ಇಂತಹ ಕೆಲಸ ಮಾಡಲು ಪ್ರೋತ್ಸಾಹ ಇದೆ. ಅಗರವಾಲರಿಗೂ ನನ್ನ ಅಭಿನಂದನೆ ತಿಳಿಸು. ನೀನೀಗ ಸ್ವಲ್ಪ ಹೊರಗೆ ಕುಳಿತಿರೋ, ಮತ್ತೆ ಕರೆಯುತ್ತೇನೆ. ಮಾಥುರ್ರವರು ತಮ್ಮ ಕೈಲಿದ್ದ ಲಕೋಟೆಯನ್ನು ಹರಿಯುತ್ತಾ ಹೇಳುತ್ತಾರೆ. ರೆಡ್ಡಿಯು ಹೊರಗೆ ಹೋಗುತ್ತಾ, ಎಂತಹ ವಿಪರ್ಯಾಸ! ಕಳ್ಳತನ ಮಾಡಿದ್ದಕ್ಕೆ ಸರ್ಕಾರದಿಂದ ಹೊಗಳಿಕೆ, ಪ್ರೋತ್ಸಾಹ ಎಂದು ಮನಸ್ಸಿನಲ್ಲೇ ನೊಂದುಕೊಳ್ಳುತ್ತಾನೆ. ಮಾಥುರ್ರವರು ಲಕೋಟೆಯನ್ನು ಹರಿದು ಅದರೊಳಗಿದ್ದ ಹಾಳೆಗಳನ್ನು ತೆಗೆಯುತ್ತಾರೆ. ಪ್ರತಿಯೊಂದು ಹಾಳೆಗೂ ಕ್ರಮಸಂಖ್ಯೆ ಹಾಕಿ ಅದರಂತೆ ಜೋಡಿಸಲಾಗಿದೆ. ಸುಮಾರು 70 ಪುಟಗಳ ಕಂತೆ ಅದು. ಮಾಥುರ್ರವರು ಮೊದಲನೇ ಪುಟದ ಕಡೆ ಕಣ್ಣು ಹಾಯಿಸುತ್ತಾರೆ. ಏನೂ ಅರ್ಥವಾಗದೆ ಇನ್ನೊಂದು ಪುಟಕ್ಕೆ ತಿರುಗಿಸುತ್ತಾರೆ. ಕೊನೆಗೆ ಸಿಟ್ಟಿನಿಂದ ಇಡೀ ಕಂತೆಯನ್ನು ಮೇಜಿನ ಮೇಲೆಸೆದು, ಡ್ಯಾಮಿಟ್, ಏನೂ ಅರ್ಥವಾಗದು. ಛೆ, ಯಾವುದೋ ಮೋಡಿ ಭಾಷೆಯಲ್ಲಿ ಬರೆದಿದ್ದಾರೆ. ಈಗ ಏನು ಮಾಡುವುದು ಎಂದು ಯೋಚಿಸುತ್ತಾರೆ. ಕೊನೆಗೆ ಮನದೊಳಗೆ ಲೆಕ್ಕಾಚಾರ ಹಾಕಿ ಇದು ಕನ್ನಡ ಭಾಷೆಯಲ್ಲೇ ಬರೆದಿರಬಹುದೆಂದು ನಿರ್ಧರಿಸುತ್ತಾರೆ. ಏಕೆಂದರೆ ಪ್ರೊಫೆಸರ್ ಅವರ ಮಾತೃಭಾಷೆ ಕನ್ನಡ ಅಲ್ಲವೇ? ಹಾಗಾಗಿ ಅವರು ಕನ್ನಡ ಭಾಷೆಯಲ್ಲೇ ಬರೆದಿರಬಹುದೆಂದು ಊಹಿಸುತ್ತಾರೆ. ಅದರಲ್ಲಿ ಬರೆದಿರುವುದನ್ನು ತಿಳಿಯಬೇಕೆಂದರೆ ಬೇರೊಬ್ಬರಿಗೆ ತೋರಿಸಿ ತರ್ಜಿಮೆ ಮಾಡಿಸಬೇಕು. ಇಂತಹ ರಹಸ್ಯ ಬರವಣಿಗೆಯನ್ನು ಯಾರಿಗೆ ತೋರಿಸುವುದು ಎಂದು ಅರ್ಥವಾಗದೆ ಚಿಂತೆಗೀಡಾಗುತ್ತಾರೆ. ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದು ರೆಡ್ಡಿಯನ್ನು ಬರಹೇಳುತ್ತಾರೆ. ರೆಡ್ಡಿ ನಮ್ರತೆಯಿಂದ ಬಂದು ನಿಲ್ಲುತ್ತಾನೆ. ರೆಡ್ಡಿ, ಈ ದಾಖಲೆಗಳನ್ನು ಕನ್ನಡ ಭಾಷೆಯಲ್ಲಿ ಬರೆದಂತಿದೆ. ನಿನಗೆ ಹೇಗೂ ಕನ್ನಡ ಬರುತ್ತದೆಯಷ್ಟೇ. ಇದರಲ್ಲಿ ಕೆಲವು ಪುಟಗಳನ್ನು ಓದಿ ಅದು ಯಾವ ವಿಷಯದ ಬಗ್ಗೆ ಇದೆ ಎಂದು ತಿಳಿಸು. ಆದರೆ ಎಚ್ಚರ, ಈ ವಿಷಯ ನಿನಗಲ್ಲದೆ ಇನ್ನಾರಿಗೂ ತಿಳಿಯದು. ರಹಸ್ಯವೇನಾದರೂ ಹೊರಬಿದ್ದರೆ ನಿನ್ನ ತಲೆಗೆ ಬರುತ್ತದೆ. ಕಂತೆಯ ಒಂದು ಹಾಳೆಯನ್ನು ಮಾತ್ರ ರೆಡ್ಡಿಯ ಕೈಗೆ ಕೊಡುತ್ತಾರೆ. ಓಕೆ ಸರ್ ಎಂದು ಹೇಳಿ ರೆಡ್ಡಿ ಆ ಹಾಳೆಯನ್ನು ತೆಗೆದುಕೊಂಡು ಬರಹದ ಕಡೆ ಕಣ್ಣು ಹಾಯಿಸುತ್ತಾನೆ. ಒಂದೇ ಕ್ಷಣ ನಗು ತಡೆಯಲಾರದೆ ದೊಡ್ಡ ಅಧಿಕಾರಿಯೊಬ್ಬರು ಎದುರಿನಲ್ಲಿದ್ದಾರೆಂಬುದನ್ನೂ ಲೆಕ್ಕಿಸದೆ ನಗುತ್ತಾನೆ. ಮಾಥುರ್ ಅವರಿಗೆ ಸಿಟ್ಟು ಬಂದು ರೇಗುತ್ತಾರೆ. ರೆಡ್ಡಿ, ಏನದು ನಗುತ್ತಿರುವೆ? ಸಾರ್, ಇದರಲ್ಲಿ ಬರೆದಿರುವುದನ್ನು ಓದುವೆ ಕೇಳಿ. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದಿ. ಸಾರ್, ಇದು ಪುಣ್ಯಕೋಟಿ ಎಂಬ ಗೋವಿನ ಕಥೆ. ನನಗೆ 5ನೇ ತರಗತಿಯಲ್ಲಿ ಪಠ್ಯಪುಸ್ತಕದಲ್ಲಿದ್ದ ಪದ್ಯ. ಬಹು ಸೊಗಸಾಗಿದೆ. ತನ್ನ ನಗುವನ್ನು ಕಷ್ಟಪಟ್ಟು ತಡೆದುಕೊಳ್ಳುತ್ತಾ ವಿವರಿಸುತ್ತಾನೆ. ಮಾಥುರರಿಗೆ ಸಿಟ್ಟು ನೆತ್ತಿಗೇರುತ್ತದೆ. ಕೋಪದಿಂದ, ಸ್ಟಾಪ್ ಇಟ್, ತಗೋ ಇನ್ನೊಂದು ಪುಟ ಓದು ಎಂದು ಅಪ್ಪಣೆ ಮಾಡುತ್ತಾ ಇನ್ನೊಂದು ಹಾಳೆಯನ್ನು ಕಂತೆಯಿಂದ ತೆಗೆದು ಕೊಡುತ್ತಾರೆ. ರೆಡ್ಡಿ ವಿಧೇಯತೆಯಿಂದ ಇನ್ನೊಂದು ಹಾಳೆಯನ್ನು ಪಡೆದು ಅದನ್ನು ತಿರುಗಿಸುತ್ತಾ ಓದುತ್ತಾನೆ. ನೀನ್ಯಾಕೋ ನಿನ್ನ ಹಂಗ್ಯಾಕೋ? ಸಾರ್, ಇದು ಪುರಂದರದಾಸರ ಕೀರ್ತನೆ. ನಗಲು ಧೈರ್ಯ ಬರದೆ ಮೆಲ್ಲನೆ ನುಡಿಯುತ್ತಾನೆ. ರೆಡ್ಡಿ, ಆ ಹಾಳೆಯನ್ನು ಅಲ್ಲಿ ಬಿಸಾಕಿ ಹೊರಟು ಹೋಗು ಇಲ್ಲಿಂದ, ಅಬ್ಬರಿಸುತ್ತಾರೆ. ಅವರ ಕೋಪ ತಾರಕಕ್ಕೇರಿರುತ್ತದೆ. ಇನ್ನು ಅಲ್ಲೇ ಇದ್ದರೆ ತನಗೇನಾಗುವುದೋ ಎಂದು ರೆಡ್ಡಿ ಮೆಲ್ಲನೆ ಕಾಲ್ತೆಗೆಯುತ್ತಾನೆ. ಅವನ ಹಿಂದೆ ಶೇಮ್ಫುಲ್, ಶೇಮ್ಫುಲ್ ಎಂದು ಮಾಥುರ್ರವರು ನುಡಿಯುತ್ತಿರುವುದು ಕೇಳಿಸುತ್ತದೆ. ಮಾಥುರ್ರಂತಹ ದೊಡ್ಡ ಅಧಿಕಾರಿ ಇಂತಹ ಸಣ್ಣ ವಿಷಯಕ್ಕೆ ಸೋಲುವುದೆಂದರೆ ಸಾಮಾನ್ಯ ಸಂಗತಿಯೇ. ಏನೇ ಆದರೂ
ಅವರ ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿಯುತ್ತದೆ. ಪ್ರೊಫೆಸರ್ ಅವರಿಗೆ ನಮ್ಮ ಸುಳಿವು ಸಿಕ್ಕಿ ನಮ್ಮನ್ನು ಮೂರ್ಖರನ್ನಾಗಿ ಮಾಡಲು ಈ ರೀತಿ ನಾಟಕವಾಡಿದ್ದಾರೆಯೇ? ಅಥವಾ ಅವರು ನಿಜವಾಗಿಯೂ ಬರೆಯುತ್ತಿದ್ದುದೇ ಈ ಪದ್ಯಗಳೋ? ಈ ಪದ್ಯಗಳನ್ನು ಬರೆಯಲು 6-8 ತಿಂಗಳಿಂದ ಅವರು ರಹಸ್ಯ ಮಂದಿರದಲ್ಲೇಕಿರಬೇಕಿತ್ತು? ಈ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ತೊಳಲುತ್ತಾರೆ. ಕೆಲ ಹೊತ್ತು ಗಂಭೀರವಾಗಿ ಯೋಚಿಸಿ ಹಸನ್ಮುಖರಾಗಿ ಒಂದು ನಿರ್ಧಾರಕ್ಕೆ ಬರುತ್ತಾರೆ. ಅವರ ಮೇಲಿನ ಮಂತ್ರಿಗಳೊಂದಿಗೆ ದೂರವಾಣಿ ಮೂಲಕ 10 ನಿಮಿಷಗಳ ಕಾಲ ಇದೇ ವಿಚಾರದ ಬಗ್ಗೆ ಚರ್ಚಿಸಿ ತಮ್ಮ ಆಪ್ತ ಕಾರ್ಯದರ್ಶಿಯನ್ನು ಕರೆದು ಅಂದಿನಿಂದ 3ನೆಯ ದಿನಕ್ಕೆ ಬೆಂಗಳೂರಿಗೆ ವಿಮಾನದಲ್ಲಿ ಟಿಕೆಟ್ ವ್ಯವಸ್ಥೆ ಮಾಡಲು ತಿಳಿಸುತ್ತಾರೆ. ಹಾಗೂ ತಾವು ಪ್ರೊಫೆಸರ್ ಅವರನ್ನು ಭೇಟಿ ಮಾಡಲು ಬರುವುದಾಗಿ ಸಂಸ್ಥೆಯ ನಿರ್ದೇಶಕರಿಗೆ ಹಾಗೂ ಪ್ರೊಫೆಸರ್ ಅವರಿಗೆ ತಿಳಿಸಲು ಸೂಚಿಸುತ್ತಾರೆ. ನಂತರ ತಿಳಿ ಮನಸ್ಸಿನಿಂದ ಅವರ ಬೇರೆ ಕೆಲಸಗಳಿಗೆ ಗಮನ ಹರಿಸುತ್ತಾರೆ. ಈ ಕಡೆ ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳಂತಹ ದೊಡ್ಡ ಅಧಿಕಾರಿಗಳು ಪ್ರೊಫೆಸರ್ ಅವರ ಕಚೇರಿಗೆ ಮಾತುಕತೆಗಾಗಿ ಬರುವುದು ಯಾರೂ ಕೇಳರಿಯದ ಸಂಗತಿ. ಮಾಥುರ್ ಅವರು ಮನಸ್ಸು ಮಾಡಿದ್ದರೆ ಪ್ರೊಫೆಸರ್ ಅವರನ್ನು ದೆಹಲಿಗೆ ಕರೆಸಬಹುದಿತ್ತು. ಕಾರ್ಯದರ್ಶಿಗಳ ಈ ಅನಿರೀಕ್ಷಿತ ಭೇಟಿಯಿಂದ ಸಂಶೋಧನಾ ಕೇಂದ್ರದಲ್ಲಿ ಚುರುಕಿನ ಚಟುವಟಿಕೆಗಳು ನಡೆದಿದ್ದುವು. ಕೇಂದ್ರದ ನಿರ್ದೇಶಕರಿಗೆ ಒಂದು ಕಡೆ ಅಸೂಯೆ, ಇನ್ನೊಂದು ಕಡೆ ಆತಂಕ. ತಮ್ಮ ಕೈ ಕೆಳಗಿನ ಪ್ರೊಫೆಸರ್ ಅವರನ್ನು ಕಾಣಲು ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳು ತಾವೇ ಬರುವುದೆಂದರೆ ಪ್ರೊಫೆಸರ್ ಅವರ ಹೆಚ್ಚುಗಾರಿಕೆಯನ್ನು ಎತ್ತಿ ತೋರಿಸಿದಂತೆ. ಹೀಗಾಗಿ ಅಸೂಯೆ. ಏನಾದರೂ ಹೆಚ್ಚು ಕಡಿಮೆಯಾಗಿ ತಮಗೆ ಅಲ್ಲಿಂದ ಎತ್ತಂಗಡಿಯಾಗುವುದೋ ಎಂದು ಆತಂಕ. ಬೇರೆ ಸಿಬ್ಬಂದಿ ವರ್ಗದಲ್ಲಿ ಮಿಶ್ರ ಭಾವನೆಗಳು ಕಾಣುತ್ತಿದ್ದವು. ಅದರಲ್ಲೂ ರಾಧಿಕಾಳಿಗಂತೂ ಆನಂದವಾಗಿತ್ತು. ಇಂತಹ ದೊಡ್ಡ ಪ್ರೊಫೆಸರ್ ಅವರಿಗೆ ಕಾರ್ಯದರ್ಶಿನಿಯಾಗಿ ಕೆಲಸ ಮಾಡುವುದೆಂದರೆ ಒಂದು ಹೆಮ್ಮೆಯ ವಿಷಯ. ಮಾಥುರ್ ಅವರು ತಾವು ತಿಳಿಸಿದ್ದ ವೇಳೆಗಿಂತ 10 ನಿಮಿಷ ಮುಂಚೆ ಬಂದುದು ಅವರ ಕಾತುರತೆಯನ್ನು ತೋರಿಸುತ್ತಿತ್ತು. ಸಾಂಪ್ರದಾಯಿಕವಾಗಿ ಕೇಂದ್ರದ ನಿರ್ದೇಶಕರೊಂದಿಗೆ 5 ನಿಮಿಷಗಳ ಕಾಲ ಮಾತುಕತೆಯಾಡಿ ಪ್ರೊಫೆಸರ್ ಅವರ ಕಚೇರಿಗೆ ನಡೆದರು ಮಾಥುರ್. ಪ್ರೊಫೆಸರ್ ರಾಮಚಂದ್ರ ತಮ್ಮ ಮುಖದಲ್ಲಿ ಯಾವ ಭಾವನೆಯನ್ನೂ ತೋರದೆ ಗಂಭೀರವಾಗಿ ಮಾಥುರ್ ಅವರನ್ನು ಬರಮಾಡಿಕೊಂಡರು. ಕೋಣೆಯಲ್ಲಿ ಯಾರೂ ಇಲ್ಲದುದನ್ನು ಖಚಿತಪಡಿಸಿಕೊಂಡು ನೇರವಾಗಿ ವಿಷಯಕ್ಕೆ ಬಂದರು. ಪ್ರೊಫೆಸರ್ ಸಾಬ್, ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ನಿಮ್ಮ ವರ್ಕ್ಶಾಪಿನಿಂದ ನಾವು ಮಾಡಿದ ಕಳ್ಳತನಕ್ಕೆ ನಿಮ್ಮ ಕ್ಷಮೆ ಕೋರುತ್ತೇನೆ. ನಮ್ಮ ಸಣ್ಣತನಕ್ಕೆ ನನಗೆ ನಾಚಿಕೆಯಾಗಿದೆ. ಇಂತಹ ತಪ್ಪು ಮತ್ತೊಮ್ಮೆ ಆಗದೆಂದು ಆಶ್ವಾಸನೆ ಕೊಡುತ್ತೇನೆ. ಇಷ್ಟೆಲ್ಲ ಆದ ಮೇಲೆ ನಮ್ಮ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗದೆ ನನಗೆ ಸಮಾಧಾನವಿಲ್ಲವಾಗಿದೆ. ಪ್ರೊಫೆಸರ್, ನಮ್ಮ ಕುತೂಹಲದಿಂದಾಗಿ ಒಂದೆರಡು ಪ್ರಶ್ನೆ ಕೇಳುತ್ತೇನೆ. ತಾವು ಉತ್ತರಿಸುವಿರೆಂಬ ನಂಬಿಕೆಯಿಂದ ಬಂದಿದ್ದೇನೆ. ಉತ್ತರಿಸದೇ ಹೋದರೆ ಬಲವಂತವೇನಿಲ್ಲ. ಉತ್ತರಿಸಿದರೆ ಸಂತೋಷದಿಂದ ಹಿಂದಿರುಗುತ್ತೇನೆ. ಮಾಡಿದ ತಪ್ಪನ್ನು ಒಪ್ಪಿಕೊಂಡ ದೊಡ್ಡ ಸಾಹೇಬರು ತಮ್ಮ ಅಧಿಕಾರದ ದರ್ಪ ತೋರಿಸಲಾಗದೆ ಹೇಳುತ್ತಾರೆ. ಪ್ರೊಫೆಸರ್ ಅವರು ಸಾವಧಾನದಿಂದ ಕೇಳಿ, ಸರ್, ತಾವು ಒಂದು ಒಳ್ಳೆಯ ಉದ್ದೇಶದಿಂದ ಹೀಗೆ ಕಳ್ಳತನ ಮಾಡಿಸಿರಬಹುದೆಂದು ಊಹಿಸಿ ಅದಕ್ಕೆ ಕ್ಷಮಿಸಬೇಕಾದ ಅಗತ್ಯವಿಲ್ಲವೆಂದು ಭಾವಿಸುತ್ತೇನೆ. ತಾವು ನನ್ನದೊಂದು ಪ್ರಶ್ನೆಗೆ ಉತ್ತರಿಸುವಿರಾದರೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರಿಸುತ್ತೇನೆ. ತಮ್ಮ ಷರತ್ತನ್ನು ಮುಂದಿಟ್ಟಿದ್ದರು. ಎಸ್ ಪ್ರೊಫೆಸರ್, ಈಗ ನೀವು ಹೇಳಿದಂತೆಯೇ ಆಗಲಿ. ಕೇಳಿ ನಿಮ್ಮ ಪ್ರಶ್ನೆ. ಸರ್, ನೀವು ನನ್ನ ಕಾಗದಗಳನ್ನು ಕದಿಯಲು ಕಾರಣ ಏನೆಂದು ತಿಳಿಯಬೇಕಷ್ಟೇ. ಓಕೆ ಪ್ರೊಫೆಸರ್ ಜಿ, ಸಂತೋಷವಾಗಿ ಹೇಳುತ್ತೇನೆ. ಕೇಳಿ. ನಿಮ್ಮ ಈಚಿನ ನಡವಳಿಕೆಯಿಂದಾಗಿ ತಾವು ಯಾವುದೋ ಒಂದು ದೊಡ್ಡ ಸಂಶೋಧನೆಯಲ್ಲಿ ತೊಡಗಿರುವಿರೆಂದು ಸರ್ಕಾರಕ್ಕೆ ಸಂಶಯವಾಯಿತು. ತಮ್ಮ ಸಂಶೋಧನೆಯಿಂದ ಕೈಗಾರಿಕೋದ್ಯಮದಲ್ಲಿ ಒಂದು ಕ್ರಾಂತಿಯಾಗುವ ಸಾಧ್ಯತೆ ಇದೆ ಎಂಬ ಗುಮಾನಿಯೂ ಬಂದಿತ್ತು. ಒಂದು ವೇಳೆ ಅದು ಸತ್ಯವಾದಲ್ಲಿ ತಮ್ಮ ಸಂಶೋಧನೆಯ ಫಲಿತಾಂಶ ಪ್ರಕಟಗೊಳ್ಳುವ ವೇಳೆಗೆ ಸರ್ಕಾರವು ಆ ದಿಶೆಯಲ್ಲಿ ತಕ್ಕ ಯೋಜನೆಗಳನ್ನು ಮುಂಚೆಯೇ ಸಿದ್ಧಪಡಿಸಿಟ್ಟುಕೊಂಡು ಬೇರೆಲ್ಲರಿಗಿಂತ ಮುಂದಿದ್ದು ಎಲ್ಲರನ್ನೂ ಅಚ್ಚರಿಪಡಿಸಬೇಕೆಂಬ ಕಾರಣಕ್ಕಾಗಿ ಈ ಕಳ್ಳತನ ಮಾಡಲಾಯಿತು. ನಮ್ಮ ಉದ್ದೇಶ ಏನೇ ಇದ್ದರೂ
ನಾವು ಕೈಗೊಂಡ ಕ್ರಮ ಖಂಡನಾರ್ಹವೆಂದು ತಿಳಿದಿದ್ದೇವೆ. ನಮ್ಮೆಲ್ಲರನ್ನು ಮೂರ್ಖರನ್ನಾಗಿ ಮಾಡಿ ನಮಗೊಂದು ಪಾಠ ಕಲಿಸಿದ್ದೀರಿ. ಮುಚ್ಚುಮರೆ ಇಲ್ಲದೆ ಸತ್ಯವನ್ನು ನುಡಿದಿದ್ದರು. ಸರ್, ನೀವು ಹೇಳಿದ್ದು ಸರಿ ಎಂದು ನಾನು ನಂಬುತ್ತೇನೆ. ಈಗ ಪ್ರಶ್ನೆ ಕೇಳುವ ಸರದಿ ನಿಮ್ಮದು, ಕೇಳಿ. ಪ್ರೊಫೆಸರ್, ನಮ್ಮ ಕಾರ್ಯ ಚಟುವಟಿಕೆಯಲ್ಲಿ ನಾವು ಎಲ್ಲೂ ತಪ್ಪು ಮಾಡಿಲ್ಲವೆಂದು ನಮ್ಮ ನಂಬಿಕೆ. ಆದರೂ ನಾವು ತಮ್ಮ ಬರಹದ ಹಿಂದೆ ಬಿದ್ದಿರುವುದು, ನಮ್ಮ ಪ್ರತಿಯೊಂದು ಯೋಜನೆಯೂ ತಮಗೆ ಚೆನ್ನಾಗಿ ತಿಳಿದಿರುವಂತೆ ತಾವು ನಡೆದುಕೊಂಡಿದ್ದೀರಿ. ನಮ್ಮ ಯೋಜನೆ ನಿಮಗೆ ಹೇಗೆ ತಿಳಿಯಿತು? ಸರ್, ನಿಜವಾಗಿಯೂ ನನಗೆ ಕೆಲವು ಕಾಲ ಇವೆಲ್ಲ ತಿಳಿದೇ ಇರಲಿಲ್ಲ. ಒಂದು ದಿನ ನಾನು ವರ್ಕ್ಶಾಪಿಗೆ ಬಂದು ಮೇಜಿನ ಮುಂದೆ ಕುಳಿತಾಗ ಮೇಜಿನ ಮೇಲೆ ಕಂಡೂ ಕಾಣದಂತೆ 2 ಹೆಜ್ಜೆಯ ಗುರುತು ಕಾಣಿಸಿತು. ಅದೇನು ದೊಡ್ಡ ವಿಷಯವಲ್ಲವೆಂದು ಒಂದು ಕ್ಷಣ ಸುಮ್ಮನಿದ್ದೆ. ನಂತರ ಯೋಚಿಸಿದಾಗ ಅಲ್ಲಿ ಹೆಜ್ಜೆಯ ಗುರುತು ಬೀಳಲು ಕಾರಣವೇನೆಂದು ಹೊಳೆಯಲಿಲ್ಲ. ಮೇಲೆ ನೋಡಿದರೆ ಅಲ್ಲಿ ಟ್ಯೂಬ್ಲೈಟ್ ಅಲ್ಲದೆ ಬೇರೇನೂ ಇರಲಿಲ್ಲ. ಟ್ಯೂಬ್ಲೈಟ್ ಸರಿಯಾಗಿಯೇ ಇದ್ದುದರಿಂದ ಅದನ್ನು ರಿಪೇರಿ ಮಾಡುವ ಸಂಭವವಿರಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಯಾರನ್ನೂ ನನ್ನ ವರ್ಕ್ಶಾಪಿನೊಳಗೆ ಬರಲು ಬಿಡುತ್ತಿರಲಿಲ್ಲ. ಹೀಗಾಗಿ ಅನುಮಾನ ಬಲವಾಗಿ ನಾನೂ ಮೇಜಿನ ಮೇಲೆ ಹತ್ತಿ ಟ್ಯೂಬ್ಲೈಟನ್ನೆಲ್ಲ ಬಿಚ್ಚಿ ನೋಡಿದಾಗ ನನಗೆ ಸೋಜಿಗವಾಯಿತು. ಅಂತಹ ಅದ್ಭುತವಾದ ಕ್ಯಾಮೆರಾ ತಯಾರಿಸಿದ ವ್ಯಕ್ತಿಗೆ ನನ್ನ ಅಭಿನಂದನೆ ತಿಳಿಸಬೇಕು. ಇನ್ನೂ ಮುಂದುವರೆಯಲಿದ್ದರು. ಅಷ್ಟರಲ್ಲಿ ಮಾಥುರ್ ಅವರು, ಅಂತಹ ಸೌಭಾಗ್ಯ ನಿಮಗಿಲ್ಲ ಪ್ರೊಫೆಸರ್. ಅದನ್ನು ಯಾರು ಎಲ್ಲಿ ತಯಾರಿಸಿದರೆಂದು ಈ ಪ್ರಪಂಚದಲ್ಲೇ ಬೇರೆ ಯಾರಿಗೂ ತಿಳಿಯದು. ಮುಂದುವರೆಸಿ. ಆ ಕ್ಯಾಮೆರಾ ನೋಡಿದ ಮೇಲೆ ನನಗೆ ಕುತೂಹಲ ಕೆರಳಿತು. ಈಗ ನನ್ನ ವೃತ್ತಿಗತವಾದ ಸಂಶೋಧನೆ ಬಿಟ್ಟು ಬೇರೆ ಸಂಶೋಧನೆ ಪ್ರಾರಂಭಿಸಿದೆ. ನನಗೆ ಮೊದಲು ಅನುಮಾನ ಬಂದದ್ದು ಇಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರಿದವರ ಮೇಲೆ, ಅಂದರೆ ಜೋ ಮತ್ತು ರೆಡ್ಡಿ. ಒಬ್ಬ ಖಾಸಗಿ ಪತ್ತೆದಾರನನ್ನು ಗೊತ್ತು ಮಾಡಿ ಅವರಿಬ್ಬರ ಹಿನ್ನೆಲೆಯನ್ನು ಪತ್ತೆ ಮಾಡಿದೆ. ಇಬ್ಬರೂ ಒಂದೇ ಉದ್ಯಮದಲ್ಲಿದ್ದವರೆಂದು ತಿಳಿಯಿತು. 2 ಸೇರಿಸಿ 4 ಮಾಡಿದೆ. ಅಷ್ಟೇ ಸರ್. ನನ್ನ ಅದೃಷ್ಟಕ್ಕೆ ನಾನು ಟ್ಯೂಬ್ಲೈಟ್ ಬಿಚ್ಚಿದಾಗ ಕರೆಂಟ್ ಇರಲಿಲ್ಲ. ಅದೇನಾದರೂ ಇದ್ದಿದ್ದರೆ ನಾನು ಟ್ಯೂಬ್ಲೈಟ್ ಅನ್ನು ಬಿಚ್ಚಿ ನೋಡಿದ್ದೂ ಸಹ ನಿಮ್ಮ ಟಿವಿ ಪರದೆಯ ಮೇಲೆ ಕಾಣಿಸಿಕೊಂಡು ನಿಮ್ಮನ್ನು ಆಟವಾಡಿಸುವ ನನ್ನ ಯೋಜನೆಯೂ ಹಾಳಾಗುತ್ತಿತ್ತು. ಓ ಗಾಡ್! ಗೂಢಚರ್ಯೆ ಕಾರ್ಯಾಚರಣೆಯಲ್ಲಿ ನಾವಿನ್ನೂ ಬಾಲ್ಯಾವಸ್ಥೆಯಲ್ಲೇ ಇದ್ದೇವೆ. ಎಂತಹ ಸಣ್ಣ ಬೇಜವಾಬ್ದಾರಿತನದಿಂದ ನಮ್ಮ ಯೋಜನೆ ವಿಫಲವಾಯಿತು. ಆಲ್ ರೈಟ್ ಪ್ರೊಫೆಸರ್, ಇನ್ನೊಂದು ಪ್ರಶ್ನೆ. ನೀವು ನಿಜವಾಗಿಯೂ ಬರೆದುದನ್ನೇ ನಮಗೆ ಸಿಗುವಂತೆ ಮಾಡಿದಿರಾ? ಸರ್, ನೀವು ನನ್ನ ಬರವಣಿಗೆಗಾಗಿ ಹಾಕಿರುವ ಯೋಜನೆ ತಿಳಿದ ಮೇಲೆ ನನಗೂ ಸ್ವಲ್ಪ ಆಟವಾಡಬೇಕೆನಿಸಿತು. ಹಾಗಾಗಿ ಬೇಕೆಂತಲೇ ಕನ್ನಡದ ಕೆಲವು ಅತ್ಯುತ್ತಮ ಕವನಗಳು, ಪದ್ಯಭಾಗಗಳನ್ನು ಬರೆದು ತಮಗೆ ಸಿಗುವಂತೆ ಮಾಡಿದೆ. ಪ್ರಾಮಾಣಿಕವಾಗಿ ನುಡಿದಿದ್ದರು. ಹಾಗಾದರೆ ಪ್ರೊಫೆಸರ್, ತಾವು ಬೇರೆ ಬರೆದುದು ಇನ್ನೂ ರಹಸ್ಯವಾಗಿಯೇ ಉಳಿದಿದೆ? ಪ್ರಶ್ನಾರ್ಥಕವಾಗಿ ಕೇಳಿದರು. ಹೌದು ಸರ್, ಅದು ನನ್ನ ಬಳಿಯೇ ರಹಸ್ಯವಾಗಿಯೇ ಇದೆ. ಅದನ್ನು ಇನ್ನೂ ರಹಸ್ಯವಾಗಿಡುವ ಆಲೋಚನೆಯೇನಿಲ್ಲ. ತಾವು ಉತ್ಸುಕರಾಗಿದ್ದರೆ ನಾನು ಹೇಳಲು ಸಿದ್ಧ. ಮಾಥುರ್ ರವರು ಕೇಳಬೇಕೆಂದಿದ್ದ ಪ್ರಶ್ನೆಗೆ ತಾವೇ ಉತ್ತರಿಸಿ ಮಾಥುರ್ ರವರ ಕಷ್ಟ ಪರಿಹಾರ ಮಾಡಿದ್ದರು. ನಾವು ಅದಕ್ಕಾಗೇ ಅಲ್ಲವೇ ಪ್ರೊಫೆಸರ್ ಇಷ್ಟೆಲ್ಲ ಯೋಜನೆ ಹಾಕಿ ಸೋತದ್ದು? ದಯವಿಟ್ಟು ಆ ರಹಸ್ಯವೇನು ಹೇಳಿ. ಸರ್, ಅದು ಏಕೋ ಹಿಂಜರಿದರು. ಪ್ರೊಫೆಸರ್, ಏಕೆ ಹಿಂಜರಿಯುವಿರಿ? ಏನೇ ತೊಂದರೆ ಬಂದರೂ ಅದನ್ನು ನಾನು ಪರಿಹರಿಸುತ್ತೇನೆ. ಎಂಥ ರಹಸ್ಯವಿದ್ದರೂ ನಾನು ಅದನ್ನು ಕಾಪಾಡುತ್ತೇನೆ. ರಹಸ್ಯ ಕಾರ್ಯಾಚರಣೆಯಲ್ಲಿ ಈಗ ತಾನೇ ಸೋಲೊಪ್ಪಿದ್ದ ಕಾರ್ಯದರ್ಶಿಗಳು ರಹಸ್ಯ ಕಾಪಾಡುವ ಟೊಳ್ಳು ಭರವಸೆ ಕೊಟ್ಟಿದ್ದರು. ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ. ಧನ್ಯವಾದಗಳು. ಮುಂದಿನ ಭಾಗ ಮುಂದಿನ ವಾರ.